ಎಲ್ಲ ರೈತರು ಈ ವಿಡಿಯೋ ಸಂಪೂರ್ಣ ನೋಡಿ ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ತಿಳಿಸಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈಗ ಬನ್ನಿ ವಿಡಿಯೋ ನೋಡೋಣ. ಎಲ್ಲ ಸಾರ್ವಜನಿಕರಿಗೂ ಮತ್ತು ರೈತ ಬಾಂಧವರಿಗೂ ನಮಸ್ಕಾರಗಳು. ಏನು 1ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದರೆ ದಯವಿಟ್ಟು ಹೆಲ್ಮೆಟ್ ಧರಿಸಿ ಗಾಡಿ ಚಲಿಸಿ. ಮತ್ತು ಲೈಸೆನ್ಸು ಇನ್ಸೂರೆನ್ಸು ಕಡ್ಡಾಯವಾಗಿ ಇಟ್ಕೊಳ್ಳಿ. ಗಾಡಿ ಚಲಿಸುವಾಗ ಲೆಫ್ಟ್ ಸೈಡಲ್ಲಿ ನೀವೇನು 60 ಸ್ಪೀಡ್ ಒಳಗಡೆ ಚಲಿಸಿ, ಏನು ತೊಂದರೆ ಆಗೋದಿಲ್ಲ. 60ರ ಮೇಲೆ ಹೋಗ್ಬೇಡಿ, ಲೆಫ್ಟ್ ಸೈಡಲ್ಲೇ ಚಲಿಸ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಇದೇನಾಗತ್ತೆ ಅಂದರೆ, ನಿನ್ನೆ ನನ್ನ ಕಣ್ಮುಂದ್ಗಡೆನೆ ಮಡೇರಹಳ್ಳಿ ಗೇಟಲ್ಲಿ 2 ಗಾಡಿ ಒಂದಕ್ಕೊಂದು ಗುದ್ಕೊಂಡು 4 ಜನ ಇದ್ರು, 4 ಜನನೂ ಸಾವು ಒಪ್ಪಿರ್ತಾರೆ. ಈ 4 ಜನಕ್ಕೂ ಒಬ್ರಿಗೂ ಹೆಲ್ಮೆಟ್ ಇರಲಿಲ್ಲ. ಹೆಲ್ಮೆಟ್ ಇದ್ದಿದ್ರೆ 4 ಜನ ಉಳ್ಕೊಳ್ಳೋಂಥ ಎಲ್ಲ ಸಾಧ್ಯತೆಗಳಿತ್ತು. ಹಂಗಾಗಿ ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೀನಿ, ಸರ್ಕಾರ ಏನು ಕಾನೂನು ಕಡ್ಡಾಯ ಮಾಡಿದೆ ಅದು ನಮಗೋಸ್ಕರ, ಜನಗಳಿಗೋಸ್ಕರ ನಾವು ಪರಿಪಾಲನೆ ಮಾಡಬೇಕು. ಸರ್ಕಾರದವರೆಲ್ಲ ಪರಿಪಾಲನೆ ಮಾಡೋದು, ಪೊಲೀಸರೆಲ್ಲ ಪರಿಪಾಲನೆ ಮಾಡಬೇಕಾಗಿರೋದು. ನಾವು ಯಾವಾಗ ಅವ್ರಿಗೆ ಪರಿಪಾಲನೆ ಮಾಡಿ ತೋರಿಸ್ತಿರೋ ಅದು ಒಳ್ಳೆ ಮೆಸೇಜ್ ಹೋಗುತ್ತೆ, ಒಳ್ಳೆ ಸಂದೇಶ ಹೋಗುತ್ತೆ. ಜೊತೆಗೆ ಸುಮ್ಮನೆ ಅವ್ರಿಗೆ ಫೋನ್ಗೆ ಮಾಡಿಕೊಡೋದು, ಅವ್ರು ರೆಕಮೆಂಡ್ ಮಾಡೋದು, ಅದೆಲ್ಲ ರೆಕಮೆಂಡ್ ಮಾಡೋಂಥ ಸಮಸ್ಯೆ ಇರೋದಿಲ್ಲ. ಇದ್ರ ಬಗ್ಗೆ ಯಾರು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ, ಕಾನೂನು ವಿರುದ್ಧವಾಗಿ ಯಾರು ಹೋಗೋಕ್ಕಾಗೋದಿಲ್ಲ. ಹಂಗಾಗಿ ಯಾರು ರೆಕಮೆಂಡ್ ಮಾಡ್ಸೋಕ್ಕೂ ಹೋಗ್ಬೇಡಿ. ನೀವೇನಾದರೂ ಪೊಲೀಸರು ಅಡ್ಡಗಟ್ಟಿದಾಗ ನೀವೇನೈತೋ ಅದು ಫೈನ್ ಕಟ್ಬಿಟ್ಟು ನೆಕ್ಸ್ಟ್ ಅದು ಅಳವಡಿಸ್ಕೊಳ್ಳಿ. ನಿಮ್ಮ ಸೇಫ್ಟಿಗೋಸ್ಕರ ಕಾನೂನು ಮಾಡಿರೋದು. ಮತ್ತೆ ನಮಸ್ಕಾರಗಳು ಸಲ್ಲಿಸ್ತಾ